ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಬೆಳಿಗ್ಗೆಯಿಂದಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಊರಲ್ಲಿ ನಾಗರ ಹಬ್ಬ ಇದೆ, ಹಾಗಾಗಿ ಬೆಳಿಗ್ಗೆನೇ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಟ್ರೈನಲ್ಲಿ ಬಂದ್ವಿ. ಆಲ್ಮೋಸ್ಟ್ ಅಲ್ಲಿ ಟ್ರೈನ್ ಇಳ್ದಿದ್ದಾಯಿತು. ಆಲ್ರೆಡಿ 8 o'clock ಆಗಿತ್ತು ನಾವು ಟ್ರೈನ್ ಇಳಿದಾಗ. ಅಲ್ಲಿಂದ ಹಂಗೆ ಟಿಫನ್ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಟಿಫನ್ನು ಸಹ ಅಲ್ಲೇ ಮುಗಿಸ್ಕೊಂಡ್ವಿ. ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಸ್ಟ್ಯಾಂಡಲ್ಲಿ ಅಟ್ಲೀಸ್ಟ್ ಬಸ್ಸಿನ ಟೈಮ್ ಇತ್ತು, ಹಾಗಾಗಿ ಅಟ್ಲೀಸ್ಟ್ ಸ್ವಲ್ಪ ಹಬ್ಬಕ್ಕೆಲ್ಲ ಫ್ರೂಟ್ಸ್ ಎಲ್ಲ ತೊಗೊಳೋಣ ಅಂತ ಹೇಳಿ ಫ್ರೂಟ್ಸ್ ತೊಗೊತಾ ಇದ್ದೀವಿ. ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ವಿಡಿಯೋ ಅಪ್ಲೋಡ್ ಮಾಡಿ ನಾನು ತುಂಬ ದಿನವೇ ಆಗಿತ್ತು. ಎಸ್ಪೆಷಲಿ ಕೆಲಸದ ಒತ್ತಡದಲ್ಲಿ ನಾನು ವಿಡಿಯೋ ಮಾಡಲಿಕ್ಕೂ ಆಗ್ತಾಯಿಲ್ಲ, ಅಪ್ಲೋಡ್ ಮಾಡಲಿಕ್ಕೂ ಆಗ್ತಾಯಿಲ್ಲ. ಹಾಗಾಗಿ ಈ ಪುಟ್ಟ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಬ್ಬಕ್ಕೆಲ್ಲ ತೊಗೊಂಡು ಬಸ್ ಬಂದು ಊರಿಗೆ ಹೋದ್ವಿ. ಊರಿಗೆ ಹೋಗಿದಾಗ ಆಲ್ರೆಡಿ 9:30 10 o'clock ಆಗಿತ್ತು. ಹೋದ ತಕ್ಷಣವೇ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಬೇಗ ಬೇಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನ ಮುಗಿಸ್ಕೊಂಡೆ. ಯಾಕೆಂದರೆ ಇಲ್ಲೆಲ್ಲ ಪೂಜೆ ಮುಗಿಸಿ ಆಗಿ ಮತ್ತೆ ನಾವು ಹೊರಡಬೇಕಿತ್ತು. ಮತ್ತೆ ಲೇಟ್ ಆದರೆ ಕಷ್ಟ ಆಗುತ್ತೆ ಅಂತ ಹೇಳಿ ಅಟ್ಲೀಸ್ಟ್ ನಾವು ಊರಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಸಹ ಮಾಡಲಿಲ್ಲ. ಹೋದ ತಕ್ಷಣವೇ ಬೇಗ ಬೇಗ ಪೂಜೆ ಎಲ್ಲ ಮಾಡಿ ಹಾಗೆಯೇ ಎಲ್ಲ ರೆಡಿ ಮಾಡಿಕೊಂಡು ಬೇಗ ಬೇಗನೆ ಹೊರಡೋಣ ಅಂತ ಹೇಳಿ ಹೊರಟ್ವಿ. ವಿಡಿಯೋ ಮಾಡೋಕ್ಕೂ ಸ್ವಲ್ಪ ಟೈಮ್ ಬೇಕು, ಜೊತೆಗೆ ಅದನ್ನೆಲ್ಲ ಎಡಿಟ್ ಮಾಡೋಕ್ಕೂ ನಂಗೆ ಸ್ವಲ್ಪ ಟೈಮ್ ಬೇಕು. ಹಂಗಾಗಿ ನನಗೆ ಅದು ಯಾವ ಟೈಮು ಸಹ ಸಿಗ್ತಾಯಿಲ್ಲ. ಮನೇಲಿ ಪೂಜೆ ಮುಗಿಸ್ಕೊಂಡ್ವಿ. ಇವತ್ತು ನಾಗರ ಪೂಜೆ ಇರೋದ್ರಿಂದ ಮನೇಲಿ ಪೂಜೆ ಮುಗಿಸ್ಕೊಂಡು ಹಾಗೆ ನಾನು ಎಲ್ಲ ನಾಗರ ಪೂಜೆ ಮಾಡಿಸ್ಕೊಂಡ್ವಿ. ಎಸ್ಪೆಷಲಿ ನಾಗರ ಪೂಜೆ ಮಾಡಿದ್ನೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಟೈಮ್ ಇರಲಿಲ್ಲ. ಟೈಮ್ ಆಗುತ್ತೆ ಅಂತ ನಾನಲ್ಲಿ ಮೊಬೈಲು ಸಹ ತೊಗೊಂಡಿರಲಿಲ್ಲ. ನಾಗರ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ಮತ್ತೆ ನಮ್ಮ ಮನೆ ದೇವರು ನಮ್ಮೂರಲ್ಲಿದೆ, ಹಾಗಾಗಿ ನಾವು ಮನೆ ದೇವರಿಗೂ ಪೂಜೆ ಮುಗಿಸ್ಕೊಂಬರೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೋದ್ವಿ. ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ದೇವಸ್ಥಾನದಲ್ಲಿ ಮುಗಿಸ್ಕೊಂಡ್ವಿ. ಬಂದೆ. ಇವತ್ತು ಊರಿಗೆ ಹೋದಾಗ ತುಂಬ ದೇವಸ್ಥಾನಗಳಿಗೆ ಹೋದ್ವಿ. ಬಟ್ ಕೆಲವೊಂದು ಹೋಗಿದ್ದೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಟೈಮ್ ಇರಲಿಲ್ಲ. ಎಲ್ಲ ಹತ್ರನೂ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾವು ಮನೆ ದೇವ್ರ ಹತ್ರ ಹೋಗಿ ಅದರಷ್ಟೇ ವೀಡಿಯೋ ಮಾಡಿಕೊಂಡು ಹಾಗೆ ಪ್ರದಕ್ಷಿಣೆ ಮುಗಿಸ್ಕೊಂಡು ಬಂದ್ವಿ. ಯಾಕೆಂದರೆ ಎಲ್ಲ ಹತ್ರನೂ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಟೈಮ್ ಅಲ್ಲೇ ಹೋಗಿರುತ್ತೆ. ನನ್ನ ಮಕ್ಕಳು ಹೋಗ್ತಾ ಇದ್ದಾಳೆ ನೋಡ್ತೇನೆ. ಬೇಡ ಹಾಗೆ ಪೂಜೆ ಮುಗಿಸ್ಕೊಂಡು ಅಲ್ಲೇ ಒಂದು 10 ನಿಮಿಷ ಕೂತ್ಕೊಂಡಿದ್ವಿ. ಅಟ್ಲೀಸ್ಟ್ ದೇವಸ್ಥಾನದಲ್ಲಿ ಯಾರೂ ಇಲ್ಲ ಜನ ಅಷ್ಟಾಗಿ, ಹಾಗಾಗಿ ಅಲ್ಲೇ ಒಂದು 10 ನಿಮಿಷ ಕೂತ್ಕೊಂಡು ಹೊರಟ್ವಿ. ಈ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಟೈಮ್ ಇದ್ದರೆ ಮುಂದಿನ ವಿಡಿಯೋಗಳನ್ನು ಸಹ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಆಲ್.